ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಮೂಡಾ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕಾರವೋ ಅಂಗೀಕಾರವೋ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮೂಡಾ ಕೇಸ್ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಕಾನೂನು ಕಂಟಕದಿಂದ ಪಾರಾಗ್ತಾರ ಸಿದ್ದರಾಮಯ್ಯ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದ್ದ ಇಡಿ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಹತ್ವದ ತೀರ್ಪಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ಇವತ್ತು ಅಂತಿಮ ಆದೇಶ ಹೊರಡಿಸಲಿದೆ. ಕೇಸ್ನಲ್ಲಿ ಗೆಲ್ತಾರಾ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ? ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪುರಸ್ಕರಿಸಿದ್ರೆ ಸಿಎಂಗೆ ರಿಲೀಫ್ ಸಿಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ತೀರ್ಪು ಇದೆಯಲ್ಲ, ಈ ತೀರ್ಪು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಎಲ್ಲರ ಚಿತ್ತವೂ ಇದೀಗ ಕೋರ್ಟ್ನತ್ತ ಇದೆ. ಯಾವ ರೀತಿಯಾದಂಥ ತೀರ್ಪು ಬರಬಹುದು, ಸಿಎಂ ಪರವಾಗಿ ಬರುತ್ತಾ, ಸಿಎಂ ವಿರೋಧವಾಗಿ ಬರುತ್ತಾ ಅನ್ನುವಂಥದ್ದು. ಯಾಕಂದರೆ ನೋಡಿ, ಈ ಮೂಡಾ ಕೇಸ್ ಅನ್ನುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯನವರ ನಿದ್ದೆಗೆಡಿಸಿತು ಈ ಪ್ರಕರಣ. ಯಾವತ್ತೂ ಯಾವುದೇ ಕೇಸ್ನಲ್ಲಿ ಇವ್ರ ಹೆಸರು ಬರದೇ ಇರೋದು, ಮೂಡಾ ಹಗರಣದಲ್ಲಿ ಇವರ ಇಡೀ ಫ್ಯಾಮಿಲಿ ಹೆಸರು ಹೊರಗೆ ಬಂದ್ಬಿಟ್ಟಿತ್ತು. ಹಾಗಾಗಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕಪ್ಪು ಚುಕ್ಕಿ ಕೂಡ ಆಗಿತ್ತು. ಆದರೆ ಲೋಕಾಯುಕ್ತ ಏನೋ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿತು. ಆದರೆ ಈ ಬಿ ರಿಪೋರ್ಟನ್ನು ಪ್ರಶ್ನಿಸಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಇಡಿ. ಇದೀಗ ಇದರ ವಿಚಾರಣೆಯೆಲ್ಲ ಆಗಿದೆ, ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಸೊ ಏನು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಕಸ್ಮಾತ್ ಲೋಕಾಯುಕ್ತ ಸಲ್ಲಿಸಿದಂತಹ ಬಿ ರಿಪೋರ್ಟನ್ನು ತಿರಸ್ಕರಿಸಿದ್ರು ಅಂತ ಅಂದರೆ ಸಿಎಂ ಸಿದ್ದರಾಮಯ್ಯಂಗೆ ಕಾನೂನು ಕಂಟಕ ಅನ್ನೋದು ಎದುರಾಗ್ಬಿಡತ್ತೆ. ಒಂದು ವೇಳೆ ಪುರಸ್ಕರಿಸಿದ್ರು ಅಂತ ಅಂದರೆ ಇಡಿ ಮತ್ತು ಸ್ನೇಹಮಯಿ ಕೃಷ್ಣಗೆ ಹಿನ್ನಡೆ ಆಗತ್ತೆ. ಹಾಗಾಗಿ ಇವತ್ತಿನ ತೀರ್ಪಿನತ್ತ ಎಲ್ಲರ ಚಿತ್ತವೂ ಕೂಡ ಇದೆ. ಯಾವ ರೀತಿಯಾದಂಥ ತೀರ್ಪು ಪ್ರಕಟ ಆಗ್ಬೋದು, ಸಿಎಂಗೆ ಇದು ಪರವಾಗಿ ಬರುತ್ತೋ ಅಥವಾ ವಿರುದ್ಧವಾಗಿ ಬರುತ್ತೋ, ಸಿಎಂ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಇವತ್ತು ಬಹಳ ನಿರ್ಣಾಯಕ ದಿನ ಆಗಿರೋದ್ರಿಂದ ಇವತ್ತಿನ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಆಗಿದೆ ಅಂತ? ನೀತಿ ಸಿಎಂಗೆ ಇವತ್ತು ಬಿಗ್ ಡೇ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಅವರ ಮೇಲೆ ಬಂದಂತ ಮೂಡಾ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ವರದಿಯನ್ನ ಸಲ್ಲಿಕೆಯನ್ನ ಮಾಡಿತ್ತು, ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿತ್ತು. ಸೊ ಇದರ ಬೆನ್ನಲ್ಲೇ ಇದನ್ನ ಒಂದು ಕಡೆ ದೂರುದಾರರಾಗಿರುವಂತ ಸ್ನೇಹಮಯಿ ಅವರು ಅರ್ಜಿಯನ್ನ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಬಿ ರಿಪೋರ್ಟ್ ಏನ್ ಮಾಡಿದ್ದಾರೆ, ಪ್ರಕರಣದ ತನಿಖೆ ಏನ್ ಮಾಡಿದ್ದಾರೆ, ಇದಷ್ಟು ಕೂಡ ಸರಿಯಾದ ರೀತಿಯಲ್ಲಿ ಅಂದ್ರೆ ನಿಷ್ಪಕ್ಷಪಾತವಾಗಿ ನಡೆದಿಲ್ಲ. ಪ್ರಕರಣದ ತನಿಖೆ ಮಾಡುವಲ್ಲಿ ಏನು ಸರ್ಕಾರದ ಪ್ರಭಾವವನ್ನು ಬೀರಲಾಗಿದೆ, ಸಿದ್ದರಾಮಯ್ಯ ಅವರ ಪ್ರಭಾವವನ್ನು ಬೀರಲಾಗಿದೆ. ಹಾಗಾಗಿ ಪ್ರಕರಣದಲ್ಲಿ ಇವರ ಎಲ್ಲಾ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಸೊ ಇಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಅದರ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನ ಹಿಂದೆ ತನಿಖೆಯನ್ನ ನಡೆಸ್ತಾ ಇದ್ರು. ಸೊ ಆದ್ರೆ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ECIR ಅನ್ನ ದಾಖಲು ಮಾಡ್ಕೊಂಡಿರ್ತಾರೆ, ಈ ಸಂದರ್ಭದಲ್ಲಿ ಅವರು ದಾಳಿಯನ್ನ ನಡೆಸಿದಾಗ ಬೇರೆ ಬೇರೆ ರೀತಿಯ ಒಂದಿಷ್ಟು ದಾಖಲಾತಿಗಳನ್ನ ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕಲೆ ಹಾಕಿದ್ರು. ಆ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳು ಎಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ರು. ಲೋಕಾಯುಕ್ತ ಪ್ರಕರಣವನ್ನು ದಾಖಲು ಮಾಡಿ ಏನು ತನಿಖೆಯನ್ನು ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅದನ್ನ ಕೊಡ್ಲಾಗಿತ್ತು. ಆದ್ರೆ ಇದು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಮತ್ತೆ ಇನ್ವೆಸ್ಟಿಗೇಷನ್ ಕೂಡ ಸರಿಯಾಗಿಲ್ಲ. ಇದರಲ್ಲಿ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಏನು ಇವರ ವಾದ ಆಗಿರುವಂತದ್ದು. ಸ್ನೇಹಮಯಿ ಕೃಷ್ಣ ಇರ್ಬೋದು, ಇಲ್ಲ ಇಡಿ ಅಧಿಕಾರಿಗಳ ಪರವಾಗಿ ಇಡಿ ಅಧಿಕಾರಿಗಳ ಒಂದು ವಕೀಲರು ಏನು ವಾದವನ್ನ ಮಾಡ್ತಾ ಇದ್ರೆ ಅದು ಇರ್ಬೋದು. ಸೊ ಹಾಗಾಗಿ ಇವತ್ತು ಏನು ವಾದ ವಿವಾದ ಎರಡನ್ನು ಕೂಡ ಆಲಿಸಿದಂತ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನ ತೀರ್ಪನ್ನ ಕಾಯ್ದಿರಿಸಿತ್ತು. ಒಂದು ವೇಳೆ ಇವತ್ತು ನ್ಯಾಯಾಲಯ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾ ಮಾಡಿದ್ರೆ, ಇಲ್ಲ ಇಡಿ ಅಧಿಕಾರಿಗಳ ಅಬ್ಜೆಕ್ಷನ್ ಅನ್ನ ವಜಾವನ್ನ ಮಾಡಿದ್ರೆ, ಸೊ ಸಿಎಂ ಅವ್ರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಹಾಗೆ ನೀಡಿರುವಂತಹ ಏನು ಬಿ ರಿಪೋರ್ಟ್ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಇಡಿ ಅಧಿಕಾರಿಗಳು ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ಸಾಕ್ಷ್ಯಾಧಾರಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡದೆ ಕೈ ಬಿಟ್ಟಿದ್ದೇ ಆಗಿದ್ದಲ್ಲಿ, ಸೊ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಬಿ ರಿಪೋರ್ಟ್ ಏನಿದೆ ಆ ಬಿ ರಿಪೋರ್ಟ್ ಏನಾದ್ರು ವಜಾವನ್ನ ಮಾಡಿ ಕೋರ್ಟ್ ನ್ಯಾಯಾಲಯ ಮತ್ತೆ ಮರು ತನಿಖೆಗೆ ಏನಾದ್ರು ಆದೇಶವನ್ನ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು
ಕಂಟಕ ಆಗ್ಬೋದು ಅಂತ ಹೇಳಿದ್ರೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅವರ ಕಾನೂನು ಸಲಹೆಗಾರರ ಬಳಿ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು, ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ಸೊ ಅದರ ಬೆನ್ನಲ್ಲೇ ಇನ್ನ ಇವರು ಇಡಿ ಅಧಿಕಾರಿಗಳಿರ್ಬೋದು, ನ್ಯಾಯಮಯ ಕೃಷ್ಣ ಇರ್ಬೋದು, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಅವರು ಲೋಕಾಯುಕ್ತ ಅಧಿಕಾರಿಗಳು ಇವ್ರನ್ನ ಕೈ ಬಿಡ್ಲಿಕ್ಕೆ, ಅಂದ್ರೆ ಸಿಎಂ ಅವ್ರನ್ನ ಸೇಫ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಿದ್ರು, ಅದರ ಜೊತೆಗೆ ಅದರಲ್ಲಿ ಇನ್ವಾಲ್ವ್ ಇದ್ದ ಅಧಿಕಾರಿಗಳನ್ನ ಸೇಫ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ತನಿಖಾ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಅನ್ನೋದ ಕೋರ್ಟ್ಗೆ ಈಗಾಗಲೇ ಸಾಕಷ್ಟು ಬಾರಿ ಮನವರಿಕೆಯನ್ನ ಮಾಡಿಕೊಟ್ಟಿದೀವಿ ಅಂತ ಹೇಳ್ತಾ ಇರುವಂತದ್ದು. ಸೊ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ನ್ಯಾಯಾಲಯ ಇವತ್ತು ಏನು ತೀರ್ಪನ್ನ ಹೊರ ಹಾಕುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.